ತುಂಬ ಕಷ್ಟಪಟ್ಟು ನಾನು ಅವನು ಇಬ್ರು ಏನೆಲ್ಲ ಕಷ್ಟಪಟ್ಟು ಸರ್ ಬೆಂಗಳೂರಿಗೆ ಹೋದಾಗ? ಅಲ್ಲೇನು ಮಾಡ್ತಿದ್ರಿ? ಅಲ್ಲಿ ಸ್ಟಾರ್ಟಿಂಗ್ ಹೋದೋ ಒಂದು ಏನಿಲ್ಲ, ನಮ್ಮ ಗೆಳೆಯ ಅವನು, ನಮ್ಮ ಕ್ಲಾಸ್ಮೇಟು, ಒಂದು 5 ವರ್ಷ ಜೊತೆಲೆ ಓದಿರೋದು. ಇಲ್ಲಿ ನಮ್ಮ ಅಮ್ಮರೂರಲ್ಲಿ ನಾವು ಓದ್ತಿದ್ದೆ. ಅವನು ಬಂಡೂರು ಸ್ಕೂಲಿಗೆ ಬಂದಾಗ ನಮ್ಮ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿ ಇದು ಮಾಡ್ದ. ಆದರೆ ನನ್ನ ದೋಸ್ತು, ನನ್ನ ಆತ್ಮೀಯ ಗಿಲಿನಟ ಅಂದರೆ ನನ್ನ ದೋಸ್ತು ಅವನು. ಆಮೇಲೆ ಅವ್ನು ಗೆಲ್ಲೇಬೇಕು ಬಿಗ್ ಬಾಸಲ್ಲಿ, ಅವ್ನು ಗೆದ್ದು ಬರಲಿ ಅಂತ ನಮ್ಗೆ ಆಸೆ. ಬೆಂಗಳೂರಿಗೆ ಆರಿಸ್ಕೊಂಡು ಹೋಗಿದ್ದು ನೀವೇ ಅಂತಲ್ಲ ಗಿಲ್ಲಿನ, ಹೌದಾ? ಹೌದು. ಯಾಕೆ ಹೋದ್ರಿ? ನಾನು ಅವ್ನ ಜೊತೆಲೆ ಹೋದೋ, ಜೊತೆಲೆ ಹೋಗಿ ಏನೋ ಕೆಲಸ ಸೇರ್ಕೊಂಡ ಅಂತ ಹೋದೋ. ತುಂಬ ಕಷ್ಟಪಟ್ಟು ನಾನು ಅವನು ಇಬ್ರು. ಏನೆಲ್ಲ ಕಷ್ಟಪಟ್ಟು ಸರ್ ಬೆಂಗಳೂರಿಗೆ ಹೋದಾಗ? ಅಲ್ಲೇನು ಮಾಡ್ತಿದ್ರಿ? ಅಲ್ಲಿ ಸ್ಟಾರ್ಟಿಂಗ್ ಹೋದೋ ಒಂದು ಟ್ರಾವೆಲ್ಸ್ ಸೇರ್ಕೊಂಬ ಅಂತ ಹೋದೋ. ನಮ್ಮೂರವರೇ ಕರ್ಕೋದ್ರು, ನಮ್ಮ ಬಸವಣ್ಣ ಅಂದ್ಬಿಟ್ಟು, ಬಸವರಾಜ್ ಅಂದ್ಬಿಟ್ಟು. ಅವರೇ ಕೆಲಸಕ್ಕೆಲ್ಲ ಸೇರಿಸಿದ್ರು. ಬೆಳಂದೂರು ಇಕೋ ಸ್ಪೇಸ್ ಹತ್ರ ಕರ್ಕೋದ್ರು ಒಂದು ದಿವಸ. ಅಲ್ಲಿ ಹೋಗ್ಬಿಟ್ಟು ಒಂದು ದಿವಸಕ್ಕೆ ನಮಗೆ ಆವಾಗ ನಮಗೆ ಹಿಂಗೆ ಗೊತ್ತಿಲ್ಲ ಟ್ರಾವೆಲ್ಸ್ದು ಏನು ಅಂತ. ಹೋದೋ ಹಿಂಗೆ ಒಂದು ಕಾರೊಂದು ಏನೋ ಹೇಳಿದ್ರು. ಒಂದಿನೆಲ್ಲ ಹೋದೋ, ಒಂದಿನ ಇದು ಮಾಡ್ದೋ, ನಮಗೆ ಗೊತ್ತಾಗಿಲ್ಲ ಆವತ್ತು ಹಿಂಗೆ ಏನು ಅಂತ. ಒಂದು 15 ವರ್ಷದ ಹಿಂದಗಡೆ ಹೋಗಿದ್ದು ನಾವು. ಏನೇನೆಲ್ಲ ಮಾಡಿದ್ರಿ? ಸ್ಟಾರ್ಟಿಂಗ್ ಹೋದೋ ನಮ್ಗೆ ಕಷ್ಟ ಅವೆಲ್ಲ ಹೇಳ್ಬಾರ್ದು, ಇರಲಿ ಅವೆಲ್ಲ ಬೇಡ. ಕೂಡ ಕಷ್ಟಪಟ್ಟಿದ್ದಾನಲ್ಲ? ಪಟ್ಟಿದ್ದಾರೆ, ಎಲ್ಲ ಗೊತ್ತಲ್ವ ನಿಮಗೆ, ಗೊತ್ತಲ್ವ? ಅಷ್ಟು ಗಿಲ್ಲಿಯಲ್ಲಿ ಬೆಂಗಳೂರು ಹೋದಾಗ ಆ್ಯಕ್ಟ್ ಮಾಡಬೇಕು ಅಂತಲೇ ಹೋದ್ರ ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ರ? ಫಸ್ಟು ಅವನಿಗೆ ಇಲ್ಲೇ ಇಲ್ಲಿ ಇದ್ದಾಗಿಂದನೂ ಅವನಿಗೆ ಬರಿಬೇಕು ಕತೆ, ಅದೇ ಹುಚ್ಚು ಅವನಿಗೆ. ಸಿಪ್ ಬರೆಯೋದು, ಇದು ಬರೆಯೋದು. ನಾನು ರೂಮ್ಮೆಂಟು, ಒಂದು 4 ತಿಂಗಳ ರೂಮ್ಮೆಂಟು ನಾನು ಅವನು ಜೊತೆಲೇ ಇದ್ದೋ. ಇವನೇ ಮಧು ಅಂದ್ಬಿಟ್ಟು ಇವನೇ ರೂಮ್ ಮಾಡಿಕೊಟ್ಟಿದ್ದು. ಎಲ್ಲಿದ್ರಿ? ಅಲ್ಲಿ ಹಂಚಿಪಾಳ್ಯ ಅಂದ್ಬಿಟ್ಟು ವಿಠಲ್ ನಗರ ಕನಕ ಭವನದ ಹತ್ರ ಅಲ್ಲೇ ರೂಮು ಪಕ್ಕ, ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೋ. ಇವನೇ ರೂಮ್ ಮಾಡಿಕೊಟ್ಟ. ರೂಮಲ್ಲಿ ನಾನು ಜೊತೆಲಿ ಇದ್ದೋ, ನಾನು ಅವನು ಇಬ್ರು ಇದ್ದೋ. ಅವನು ಭಾರಿ ಕಷ್ಟ ಬಿದ್ದವನೆ. ನಾನು ಹಂಗೂ ಬಂಕ್ ಹೋದೆ. ಅವನು ಕೆಲ್ಸಕ್ಕೆ ಅವನು ಸೇರ್ಕೊಂಡ. ಅವನು ಹೋಯ್ತಿದ್ರು, ನಾನು ಊರಿಗೆ ಬಂದಿಲ್ಲ. ನಾನು ಊರಿಗೆ ಬಂದ್ಬಿಟ್ಟೆ. ತುಂಬ ಕಷ್ಟಪಟ್ಟ ನಮ್ಮ ಹತ್ರ. ಹೇಗಿರ್ತಾ ಇದ್ರು ನಿಮ್ಮ ಜೊತೆಗೆ? ಚೆನ್ನಾಗಿದೆ. ಬೆಳಗ್ಗೆ ನಾನು ಮಲಗಿದ್ರು ಅವನು ಏನಾದ್ರು ಬರೀತಿರೋನು. ಏನಾದ್ರು ಬರೀತಿರೋದು. ಒಂದು ಆಳ ತಗೊಂಡು ಪೆನ್ ತಗೊಂಡು ಸುಮ್ಮನೆ ಬರೀತಿರೋನು. ನೀವು ಬೆಂಗಳೂರಿಗೆ ಹೋದಾಗ ಈ ಊರ ಕಡೆಗೆ ಎಷ್ಟು ವರ್ಷ ಬರಲಿಲ್ಲ ನೀವು? ನಾವು ಅವನು ಬಂದಿಲ್ಲ, ಅಲ್ಲೇ ಉಳ್ಕೊಬಿಟ್ಟ. 15 ವರ್ಷದಿಂದ ಅವನು ಊರಿಗೆ ಬಂದಿಲ್ಲ. ನಾನು ಸುಮಾರು ಸಲ ಊರಿಗೆ ಬಂದ್ಬಿಟ್ಟೆ. ಒಂದು 3 ತಿಂಗಳು 5 ತಿಂಗಳು ಹಿಂಗೆ ಬಂದ್ಬಿಟ್ಟೆ. ಭಾರಿ ಕಷ್ಟ ಬಿದ್ದ ನಮ್ಮ ಹತ್ರ. ಈಗ ನಿಮ್ಮ ಸ್ನೇಹಿತ ನಿಮ್ಮ ಕುಚ್ಚುಕು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಹೌದು. ಹೇಗೆ ಅನ್ಸುತ್ತೆ? ಗೆಲ್ಲಬೇಕು, ನನ್ನ ಕುಚ್ಚುಕು ಗೆಳೆಯ ಗೆದ್ದು ಬರಲೇಬೇಕು ಅಂತ ನನಗೆ ತುಂಬ ಆಸೆ. ಅನ್ಕೊಂಡಿದ್ರಾ ಬಿಗ್ ಬಾಸ್ಗೆ ಹೋಗ್ತಾರೆ? ನಾವು ಗೊತ್ತಿರಲಿಲ್ಲ ಹೋಯ್ತಾನೆ ಅಂತ. ಒಟ್ಟಲ್ಲಿ ಗೆಲ್ಲಬೇಕು ನಮ್ಮ ದಡ್ಪುರಕ್ಕೆ ಖುಷಿ ಅಂತ. ಈಗ ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ನಟ ಯಾರು ಅಂತ ಗೊತ್ತಿಲ್ಲ. ಇಡೀ ಕರ್ನಾಟಕ ಗಿಲ್ಲಿ ನಟ ಅಂದ್ರೆ ನಿಮ್ಮೂರ ಹೆಸರು ಹೇಳ್ತಿದ್ದಾರೆ. ಈಗ ಹೌದು, ಬೆಳೆದಿದ್ದಾರೆ. ಏನ್ ಅನಿಸ್ತಿದೆ ನಿಮಗೆ ಅವ್ರ ಮೇಲೆ? ತುಂಬ ಖುಷಿ ಅಣ್ಣ. ಇಡೀ ನಮ್ಮ ಮಾವಳಿ ತಾಲೂಕಲ್ಲಿ ಇಡೀ ಕರ್ನಾಟಕನೇ ಅವನ ಗಿಲ್ಲಿ ಅಂತಾರೆ. ಅದಕ್ಕೋಸ್ಕರ ಅವನು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ನಮ್ಮ ದೋಸ್ತ ಅವನ ಕಂಡ್ರೆ ನನಗೆ ಭಾರಿ ಪ್ರೀತಿ. ಅವನ ಕಾಮಿಡಿ ಅಂತನೂ ಅಷ್ಟೇ, ಎಲ್ಲ ತುಂಬ ಪ್ರೀತಿ ನನಗೆ ಅವನ ಕಂಡ್ರೆ. ಊರಿಗೆ ಬಂದಾಗ ನಿಮ್ಮ ಜೊತೆಗೆ ಹೇಗಿರ್ತಾರೆ? ಇಲ್ಲಿ ಏನೇನು ಕೆಲಸ ಮಾಡ್ತಾರೆ? ಊರು ಬಂದರು ಅವನು ಮನೆಯಿಂದ ಈಚೆ ಬರೋಲ್ಲ. ಬಂದು ನನಗೆ ಫೋನ್ ಮಾಡಿಬಿಡ್ತಾನೆ, ಎಲ್ಲಿದೆ ಗೆಳೆಯ ಅನ್ಕೊಂಡು. ಹೋಯ್ತೀವಿ. ಅವ್ರು ಫಾರಮ್ ಮಾಡಿದ್ದಾರೆ, ಇಲ್ಲಿ ಫಾರಮ್ ಹತ್ರ ಹೋಯ್ತೀವಿ. ಮಾಮೂಲಿ ಅಲ್ಲಿ ಖುಷಿಯಾಗಿ ಅಲ್ಲಿ ಇದು ಮಾಡ್ಕೊಂಡು ಫಾರಮ್ ನೋಡ್ಕೊಂಡು ಜಮೀನು ನೋಡ್ಕೊಂಡು ಅಲ್ಲಿ ಇರ್ತೀವಿ ಅಷ್ಟೇ. ಅವ್ರ ಜೊತೆನೇ ಇರ್ತಿರಲ್ವಾ? ಹೌದು. ಅವ್ರು ಮಾತಾಡತ್ತಾರ, ಒಂದು ಯಾವ್ದಾದ್ರು ಮಿಮಿಕ್ರಿ ಮಾಡ್ಬಿಡಿ, ಅವ್ರ ತರ ಟ್ರೈ ಮಾಡಿ. ಅವನು ಏನು ಮಿಮಿಕ್ರಿಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅವನು ಕಾಮಿಡಿ ಮಾಡ್ತಾನೆ ಜಾಸ್ತಿ. ಸಾಂಗ್ ಇಲ್ಲ, ಅವನು ಕನ್ನಡ ಸಾಂಗ್ ಮಾತಾಡಲ್ಲ. ಅವನು ತುಂಬ ತಮಿಳು ಇವೆಲ್ಲ ಸಾಂಗ್ ಕೇಳೋದು. ಬೇರೆ ಬೇರೆ ಶೋಗಳಲ್ಲಿ ಬೇರೆ ಬೇರೆ ಹುಡುಗಿರೆಲ್ಲ ಇದ್ದಾರೆ, ಅವ್ರ ಜೊತೆಗೆಲ್ಲ ಕಾಮಿಡಿ ಮಾಡೋದು ಹೇಗೆ ಅನ್ಸುತ್ತೆ? ಎಲ್ಲ ಖುಷಿ ಅಣ್ಣ. ಆದರೆ ನಿಮ್ಮ ಹತ್ರ ಏನು ಹೇಳ್ತಾರೆ? ಆ ಥರ ಏನು ನಮ್ಮ ಹತ್ರ ಏನು ಹೇಳಲ್ಲ. ಅಲ್ಲ, ಕುಚ್ಚುಕು ಅಂತೀರಾ, ಹುಡುಗಿ ಬಗ್ಗೆ ಮಾತಾಡಿದ್ರೆ ಏನು ಮಾತಾಡಲ್ಲ. ಇಲ್ಲ ಗಿಲ್ಲಿ ನಟ ಲವ್ ಯು ಮಾಡ್ತಾ ಇದ್ದಾರಾ? ಇಲ್ಲ ಅಣ್ಣ. ನಿಮ್ಗೆ ಹೇಳಿದ್ರೆ ನಮ್ಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ ಹುಡುಗಿ ಹಿಂಗೆ ಈ ಹುಡುಗಿ ಹಂಗೆ ಅಂತ ಹೇಳಿರೋ ಆ ಥರ ಏನೂ ಗೊತ್ತಿಲ್ಲ. ಆ ಥರ ಏನಿಲ್ಲ. ಆದರೆ ನಮ್ಮ ಗಿಲ್ಲಿ ಗೆದ್ದು ಬರಬೇಕು ಅಂತ ನನಗೆ ಆಸೆ. ನಮ್ಮ ಕುಚ್ಚುಕು ನಮ್ಮ ಒಳ್ಳೆ ಹುಡುಗ, ಕ್ಲಾಸ್ಮೇಟು. ಅವರು
ಈಗ ಈ ಕಡೆ ಹಳ್ಳಿ ಕಡೆ ಹುಡುಗಿನ ಮದುವೆ ಆಗ್ತಾರೆ ಅನ್ಸುತ್ತಾ ಸಿಟಿ ಕಡೆ ಹುಡುಗಿನ ಮದುವೆ? ಇಲ್ಲ ಹಳ್ಳಿ ಕಡೆನೇ ಆಯ್ತಾನೆ, ಹಳ್ಳಿ ಕಡೆನೇ ಆಯ್ತು. ಅಂದ್ರೆ ಮನೆಯವ್ರು ನೋಡಿದ ಆಗ್ತಾರಂದ್ರ? ಮನೆಯವ್ರು ನೋಡಿದ್ರೇ ಆಗದ ಅವನು. ಹೇಳಿದಾರ ನಿಮ್ಮ ಹತ್ರ ಏನಾರು? ಗೊತ್ತು ನನಗೆ ಎಲ್ಲ ಹೇಳ. ಹೇಳಿರ್ತಾರೆ, ಅವ್ರು ಏನು ಹೇಳಿದಾರೆ ಹೇಳಿ. ಮನೆಯವರು ಅವ್ರ ಅಪ್ಪ ಅಮ್ಮ ಏನು ಹೇಳ್ತಾರೆ, ಅವ್ರನ್ನೇ ಮದುವೆ ಆಗೋದು ಅವನು ಗೆಳೆಯ. ಹೌದು, ಇದ್ರಲ್ಲಿ ಆಡಿದಾರಲ್ಲ. ದೊಡವ ಅದು ನನಗೆ ಆಸೆ ಅಣ್ಣ. ಅದೊಂದು ರೀಲ್ಸ್ ಬತ್ತಲ್ಲ ನಿನ್ನೆ, ಅದೊಂದು ಮರ್ತಬಿಟ್ಟು ಇವಾಗ ಹೇಳಿ ಇನ್ನೊಂದ್ಸತಿ. ದೊಡವ ಚಕ್ಲಿ ಕೊಡು ಚಿಕ್ಕವ ಇದೇನೋ ಮರ್ತಬಿಟ್ಟು ಅಣ್ಣ. ಇರ್ಲಿ ಬಿಡೋಣ, ಇವರೆಲ್ಲ ಹಿಂಗೆ ಇದು ಮಾಡಿದ್ರೆ ಬರೋಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅವರು ಅವ್ರ ಮೇಲೆ ಯಾವಾಗಲೂ ಎತ್ತಾಗ್ತಾ ಇರ್ತಾರೆ. ಹೌದು. ಅದ್ರ ಬಗ್ಗೆ ಏನು? ಅಣ್ಣ ಅದು ತಪ್ಪೆ ಅವ್ರದ್ದು, ಅಶ್ವಿನಿ ಅವ್ರದ್ದು. ಅವನು ಗಿಲ್ಲಿ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ, ಚೆನ್ನಾಗಿ ಇದು ಮಾಡ್ತಾನೆ. ಅದೊಂದು ಇದು ಅಣ್ಣ. ಕಾವ್ಯ ಬಗ್ಗೆ ಬಿಡೋಣ, ಅದೇನಿಲ್ಲ. ಸರಿ ಅಣ್ಣ, ನನಗೆ ಒಳ್ಳೆ ಜೋಡಿನಾ? ಒಳ್ಳೆ ಜೋಡಿ ಅಣ್ಣ. ಆದರೆ ಅದು ರಾಕಿ ಎಲ್ಲ ಕಟ್ಸ್ಬಿಟ್ರಲ್ಲ, ಅದು ಬೇಜಾರಾಗೋಯ್ತು. ನೋಡಿ, ಕುಚ್ಚುಕು ಅಂದ್ಮೇಲೆ ಬೇಜಾರಾಗಿದೆ. ಕ್ಯಾನ್ಸಲ್ ಮಾಡೋಣ ಬಿಡಿ. ಓಕೆ. ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಇಷ್ಟ ನಿಮಗೆ? ನಮಗೆ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ ಅಣ್ಣ. ಅವ್ರು ಬಿಟ್ಟರೆ ನೆಕ್ಸ್ಟ್ ಯಾರು ಇಷ್ಟ ಇಲ್ಲ ಅಣ್ಣ ನಮಗೆ ಗಿಲ್ಲಿ. ನಾನು ಗೆಳೆಯ ಗೆದ್ದು ಬರ್ಬೇಕಷ್ಟೇ. ಊರಿನ ಹುಡುಗ, ನಿಮ್ಮ ಸ್ನೇಹಿತ ಬಿಗ್ ಬಾಸ್ಗೆ ಹೋಗಿದ್ದಾರೆ, ಹೀಗನ್ಸುತ್ತೆ? ಏನು ಸರ್, ಅವರು ಗೆದ್ದು ಬರಲಿ, ನಾವು ಹೆಂಗೆ ಸಪೋರ್ಟ್ ಮಾಡ್ತಿದ್ವಿ ಅವ್ರು ನಮ್ಮವ್ರ ಅಭಿಮಾನ ಉಳಿಸ್ಕೊಳ್ಳಿ ಅಷ್ಟು ನಾವು ಹೇಳಕ್ಕೆ ಬಯಸೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಅಂದರೆ ನೀವೇ ಎಲ್ಲ ರೂಮ್ ಮಾಡಿಕೊಟ್ಟಿದ್ರಂತೆ? ಹೌದು, ಏರಿಯಾಗೆ ಬಂದಿದ್ದರು ಇವರು, ನಾವೆಲ್ಲ ಜೊತೆಗಿದ್ವಿ ರೂಮಲ್ಲಿ. ಬಂದರು ರೂಮೆಲ್ಲ ನಮ್ಮನೆ ದುಡ್ಡು ಕೊಟ್ಟು ಏನು ರೂಮ್ ಮಾಡಿಲ್ಲ, ಇವರು ಅಡ್ವಾನ್ಸ್ ಕೊಟ್ಟಿದ್ರು. ಗೊತ್ತಿರೋ ರೂಮ್ ತೋರಿಸಿ ಮಾಡಿ ಅಡ್ವಾನ್ಸ್ ಕೊಟ್ವಿ, ಎಲ್ಲ ಮಾಡಿಕೊಟ್ಟಿದ್ವಿ. ಅಂದರೆ ಇಲ್ಲಿ ಬಂದಾಗ ಹೇಗಿರ್ತಾರೆ? ಶೋದು ಎಲ್ಲ ಮುಗಿಸ್ಕೊಂಡು ಬರ್ತಾರಲ್ಲ, ಇಲ್ಲಿ ಹೇಗಿರ್ತಾರೆ ಊರಲ್ಲಿ? ಏನಿಲ್ಲ, ಊರ್ಲಿ ಇರ್ತಾರೆ, ಮನೆ ಹತ್ರ ಇರ್ತಾರೆ, ಚೆನ್ನಾಗಿರ್ತಾರೆ, ಏನು ತೊಂದರೆ ಇಲ್ಲ. ನಾರ್ಮಲ್ ಏನೋ ಇಲ್ಲ, ನಾನು ಟಿವಿಲಿ ಬರ್ತೀನಿ ಹಂಗೆ ಅಂತ ಏನೂ ಇಲ್ಲ. ಆ ಥರ ಆಸನೆ ಇಲ್ಲ ಬಿಡಿ. ಮನೆಯಿಂದ ಈಚೆ ಏನು ಬರ್ತಿಲ್ಲ ಇವಾಗ. ಸ್ವಲ್ಪ ನಮ್ಮ ಮನೆಗೆಲ್ಲ ಅವಾಗ ಬರ್ತಿದ್ರು, ಏನು ಮಕ್ಮುನ್ಸ ಆಗಿದ್ದು ಏನೋ ಗೊತ್ತಿಲ್ಲ. ಅವ್ರ ಮನೇಲಿ ಅವ್ರು ಇರ್ತಾರೆ, ಅವ್ರ ಮನೆಗೆಲ್ಲ ಬರ್ತಾಯಿದ್ರು. ಇವಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟವ್ರೆ, ಏನು ಅಂತ ಏನು ಗೊತ್ತಿಲ್ಲ. ಫೋನ್ ಏನು ಮಾಡ್ತಾರಾ? ಫೋನ್ ಏನು ಮಾಡೋದು ಸರ್, ಅಂದರೆ ಈಗ ಇವ್ರಿಗೆ ಮಾಡ್ತಾರೆ. ನಮ್ಮ ಊರ್ಲಿ ಯಾರು ಫೋನ್ ಎತ್ತಿಲ್ಲ ಅಂದ್ರೆ ಇವ್ರು ಮಾತ್ರ ಒಂದು ರಿಂಗ್ ಫೋನ್ ಎತ್ತಾರೆ, ಯಾರ್ದೋ ಫೋನ್ ಪಿಕ್ ಮಾಡಲ್ಲ. ಇದಂತೂ ಕಟ್ಟಿಟ್ಟು ಬುತ್ತಿ. ಇಲ್ಲ, ಊರು ಬಿಟ್ಟು ಹೋಗಿದ್ರಂತೆ, ಮತ್ತೆ ಅದೆಲ್ಲ ಶಾರ್ಟ್ ಮೂವಿ ಎಲ್ಲ ಮಾಡಿ ಬಂದ್ರಂತಲ್ಲ, ಅದಕ್ಕೆ ಇವ್ರಿಗೆ ಗೊತ್ತಿಲ್ಲ. ಅದೇ ಎಲ್ಲ ಶಾರ್ಟ್ ಮೂವಿ ಎಲ್ಲ ಮಾಡಿದ್ದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ. ಅದೇ ಇದ್ರ ಹತ್ರ ಮಾಡಿದ್ದು, ಕುಶಲ್ ನಗರ, ಹುಣಸೂರ್ ಹತ್ರ. ನೀವಿದ್ರ ಜೊತೆಗೆ? ಹೌದಾ? ಇವರು ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ ಅದರಲ್ಲಿ. ಓಕೆ ಓಕೆ. ಅದಾದ್ಮೇಲೆ ಇವ್ರಿಗೆ ಸ್ವಲ್ಪ ಅದೃಷ್ಟ ಆಗಿದ್ದು. ಯಾವ ರೀತಿ ಅದೃಷ್ಟ ಅಂದ್ರೆ? ಪೊಲೀಸ್ ಪತ್ರ ಆಯ್ತಲ್ಲ, ಈಗ ಒಂದು ಅರ್ಜಿ ಹಾಕಿದಾರೆ ಪೊಲೀಸ್ ಕೆಲಸಕ್ಕೆ, ಅದಾದ್ರೂ ಆಗ್ಬೋದು ಅನ್ಸುತ್ತೆ. ಓದಿರ, ಡಿಗ್ರಿ ಮಾಡವ್ರೆ. ಒಟ್ಟಿನಲ್ಲಿ ನಿಮ್ಮ ಸ್ನೇಹಿತ ಗೆದ್ಕೊಂಬರ್ಲಿ, ಇಡೀ ಊರಿಗೆ ಹೆಸರು ತರಲಿ, ನಮ್ಮ ಗೆಳೆಯ ಗೆದ್ದೆ ಬರ್ತಾನೆ ಅಂತ ನನಗೆ ನನ್ನ ಆಲ್ಟಲ್ಲಿ ಐತೆ. ಕಪ್ ಹಿಡಿಯಕ್ಕೆ ರೆಡಿ ಆಗಿರಿ. ಹೌದು. ಸರಿ, ಥ್ಯಾಂಕ್ ಯು ಸರ್.